ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ವ್ಲಾಗ್ ಬಂದು ಚಾಮುಂಡೇಶ್ವರಿ ದೇವಿದು ವರ್ಧಂತಿ ಮಹೋತ್ಸವ ಆಯ್ತಲ್ಲ ಗುರುವಾರದ ದಿವಸ. ಸೊ ಅವತ್ತಿನ ದಿವಸದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಅವತ್ತು ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋ ಪ್ಲ್ಯಾನೇ ಇರಲಿಲ್ಲ. ನಾವು ಅಂದ್ಕೊಳ್ತಿದ್ವಿ ಮೈಸೂರಿಗೆ ಹೋಗಬೇಕು ಒಂದು ದಿವಸ ಅಂತ ಅಂದ್ಬಿಟ್ಟು. ಬಟ್ ಎಂದಕ್ಕೋ ಗೊತ್ತಿಲ್ಲ, ಆಗಲೇ ಇಲ್ಲ ಹೋಗೋದಕ್ಕೆ. ಆಷಾಢ ಮಾಸದಲ್ಲಿ ಇನ್ನೊಂದು ರಶ್ ಬೇರೆ ಜಾಸ್ತಿ ಇರುತ್ತೆ. ಬಟ್ ವರ್ಧಂತಿ ದಿವಸ ಅಂದರೆ ಚಾಮುಂಡೇಶ್ವರಿ ಹುಟ್ಟಿದ ಹಬ್ಬದ ದಿವಸ ಮನೇಲಿ ಪೂಜೆ ಮಾಡಿದೆ. ಬಟ್ ಈ ದೇವಸ್ಥಾನಕ್ಕೆ ಹೋಗ್ತೀವಿ ಅನ್ನೋದು ಕೂಡ ನಮಗೆ ಪ್ಲ್ಯಾನ್ ಇರಲಿಲ್ಲ. ಆ್ಯಕ್ಚುಲಿ ಈ ದೇವಸ್ಥಾನ ಬಂದು ನಮ್ಮ ಮನೆಯವರ ಫ್ರೆಂಡ್ ಇದ್ದಾರೆ, ಅಂದರೆ ಕೊಲೀಗು ರಾಮಚಂದ್ರ ಅಂತ ಇದ್ದಾರೆ, ಅವರು ಕಟ್ಸಿರುವಂಥ ದೇವಸ್ಥಾನ. ಈ ದೇವಸ್ಥಾನಕ್ಕೆ ನಮ್ಮ ಮನೆಯವರು ವರ್ಷ ಹೋಗೋರು. ಅಂದರೆ ಈ ರೀತಿ ವರ್ಧಂತಿ ಮಹೋತ್ಸವ ಮಾಡಿದಾಗ ಅಥವಾ ಚಾಮುಂಡೇಶ್ವರಿ ದೇವಿ ಆಗಿರೋದ್ರಿಂದ ಆಷಾಢ ಮಾಸದಲ್ಲಿ ಪ್ರತಿ ಶುಕ್ರವಾರನೂ ಇಲ್ಲಿ ವಿಶೇಷ ಪೂಜೆ ಅಭಿಷೇಕ ಎಲ್ಲ ನಡೀತಾ ಇರುತ್ತೆ. ಸೊ ನಮ್ಮ ಮನೆಯವರು ಯಾವ್ದಾರ ಒಂದು ದಿವಸ ಹೋಗ್ಬಿಟ್ಟು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಬರೋರು. ಈ ದೇವಸ್ಥಾನದಲ್ಲೂ ಕೂಡ ಅಷ್ಟೇ ಪ್ರತಿ ವರ್ಷ ಆಷಾಢ ಮಾಸ ಬಂತು ಅಂತಂದರೆ ವಿಶೇಷ ಪೂಜೆಗಳು, ಹಾಗೆ ದೇವಿಗೆ ಅಲಂಕಾರಗಳು ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ. ಹಾಗೆಯೇ ಅನ್ನದಾನ ಮಾಡೋದು, ಬೇರೆ ಬೇರೆ ರೀತಿ ಪೂಜೆ ಅಭಿಷೇಕಗಳೆಲ್ಲ ಮಾಡ್ತಾ ಇರ್ತಾರೆ. ಬಟ್ ವರ್ಷ ಹೋಗೋಕ್ಕಂತೂ ಆಗ್ತಿರ್ಲಿಲ್ಲ. ಅದು ಹೇಗೋ ಗೊತ್ತಿಲ್ಲ, ಈ ವರ್ಷ ವಿತೌಟ್ ಎನಿ ಪ್ಲಾನಿಂಗ್ ಅಂತಲೇ ಹೇಳ್ಬೋದು. ಮಾಮೂಲಿ ಮನೇಲೆಲ್ಲ ಕೆಲಸ ಮಾಡಿಕೊಂಡು ಅಥವಾ ಪೂಜೆ ಗೀಜೆ ಎಲ್ಲ ಮಾಡ್ಕೊಂಡಿದ್ದೆ. ಸೊ ಸಂಜೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಇವ್ರು ಅಂದ್ಕೊಂಡಿದ್ರು, ನಾನೇ ಹೋಗಿ ಬರ್ತೀನಿ. ಮಳೆ ಬೇರೆ ತುಂಬ ಮೋಡ ಕವಿದಿತ್ತು. ಸೊ ಮಳೆ ಸ್ಟಾರ್ಟ್ ಆಗಿಬಿಟ್ರೆ ಸುಮ್ಮನೆ ಯಾಕೆ ಬೇಡ, ನಾನೇ ಹೋಗಿ ಬರ್ತೀನಿ ಅಂತ ಹೇಳಿದರು. ಅದೇನೋ ಗೊತ್ತಿಲ್ಲ, ಆಲ್ ಆಫ್ ಎ ಸಡನ್ ನಾನು ಬರ್ತೀನಿ ಬನ್ನಿ ಆಯಿತು ಹೋಗೋಣ ಅಂತ ಅಂದೆ. ಆ್ಯಕ್ಚುಲಿ ಅವರು ಆ ಅಂಕಲ್ ಕೂಡ ಎಲ್ಲನೂ ಕರ್ಕೊಂಬ ಫ್ಯಾಮಿಲಿ ಎಲ್ಲ ಅಂತ ಪ್ರತಿ ವರ್ಷವೂ ಹೇಳೋರಂತೆ. ಬಟ್ ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಆದರೆ ಈ ವರ್ಷ ಹೇಗೋ ಹೋದ್ವಿ. ಹೋಗಿದ್ದಂತೂ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಹಿಂದಿನ ದಿವಸ ಎಲ್ಲ ಅಂದರೆ ನೈಟಿಂದನೂ ಪೂಜೆಗಳೆಲ್ಲ ಸ್ಟಾರ್ಟ್ ಆಗಿದೆ. ಇಲ್ಲಿ ಹೋಮಗಳೆಲ್ಲ ಮಾಡಿದ್ದಾರೆ. ಏರಿಯಾದಲ್ಲಿರುವಂಥ ಜನ ಎಲ್ಲ ಸೇರಿಕೊಂಡು ಇಲ್ಲಿ ಜೊತೆಗೆ ಎಲ್ಲನೂ ಕೂಡ ಮಾಡ್ತಾರೆ. ಸೊ ನೋಡ್ತಾ ಇರ್ಬೋದು, ಹೋಮ ಎಲ್ಲ ಮಾಡಿದ್ದಾರೆ, ಹಾಗೆ ಪೂಜೆಗಳೆಲ್ಲ ಮಾಡಿದ್ದಾರೆ. ಜೊತೆಗೆ ಕಳಶ ಎಲ್ಲ ಪ್ರತಿಷ್ಠಾಪನೆ ಮಾಡಿ ಅದಕ್ಕೂ ಕೂಡ ಎಲ್ಲ ಪೂಜೆ ಮಾಡಿದ್ದಾರೆ. ತುಂಬಾ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಹಿಂದಿನ ದಿವಸನೂ ಕೂಡ. ಬಟ್ ಅದೇ ನಾನು ಹೇಳ್ದಾಗೆ, ಬಟ್ ನಾವು ಹೋಗಿದ್ದು ಮಾರನೇ ದಿವಸನೂ ಅಷ್ಟೇ ಬೆಳಗ್ಗೆನಿಂದನೂ ಅಭಿಷೇಕ ಎಲ್ಲ ಮಾಡಿ ಆಮೇಲೆ ದೇವಿಗೆ ಅಲಂಕಾರ ಮಾಡಿ ಪೂಜೆ ಮಾಡಿದ್ದು. ತುಂಬಾ ಚೆನ್ನಾಗಿತ್ತು. ಸಖತ್ ಗ್ರ್ಯಾಂಡಾಗಿ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಬಟ್ ಇದು ಫಸ್ಟ್ ಟೈಮ್ ಹೋದಾಗಲೇ ನಾನು ನೋಡ್ತಾ ಇರೋದು. ಚೆನ್ನಾಗಿ ದೇವಿಗಂತೂ ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು. ದೇವಸ್ಥಾನ ಹೆಸರು ಬಂದು ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಅಂತ ಸೊನ್ನೇನಹಳ್ಳಿಯಲ್ಲಿ ಬರುತ್ತೆ. ಅಂದರೆ ಉಳ್ಳಾಳ್ ಹೋಗ್ತೀವಲ್ವ, ಈ ಕಡೆ ನಾಗರಬಾವಿ ಸೈಡು, ಆ ಸೈಡ್ ಬರುತ್ತೆ ದೇವಸ್ಥಾನ. ನಮ್ಮನೆಯಿಂದ ಸ್ವಲ್ಪ ದೂರನೇ ಆಗುತ್ತೆ. ಅದು ದೇವಸ್ಥಾನಕ್ಕೆ ಹೋಗಿದಂತೂ ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಅವತ್ತು ಅಂದರೆ ಪ್ರತಿ ಆಷಾಢ ಶುಕ್ರವಾರ ಟೈಮಲ್ಲಿ ಯಾವ್ದಾರ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂತಲೇ ಅಂದ್ಕೊಳ್ತಿದ್ದೆ. ಹಾಗೆಯೇ ಈಗ ಆಷಾಢ ಮಾಸ ಅಂತ ಅಂದರೆ ಪ್ರತಿ ಒಂದು ಹೆಣ್ದೇವ್ರ ದೇವಸ್ಥಾನದಲ್ಲೂ ಕೂಡ ವಿಶೇಷವಾಗಿರುವಂಥ ಅಲಂಕಾರಗಳು ಪೂಜೆಗಳೆಲ್ಲ ಮಾಡ್ತಾನೆ ಇರ್ತಾರೆ. ಸೊ ನಾನು ಕೂಡ ಹೋಗಬೇಕಾಗಿತ್ತು. ಹೇಗೋ ವರ್ಧಂತಿ ದಿವಸ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗೋ ರೀತಿ ಆಯಿತು. ಅದಂತೂ ನನಗೆ ಸಖತ್ತು ಖುಷಿ ಆಯಿತು. ಬೆಳಗ್ಗೆನೇ ಎಲ್ಲ ಅಭಿಷೇಕ ಮಾಡಿ ಮತ್ತೆ ಅಲಂಕಾರ ಎಲ್ಲ ಮಾಡಿದರು. ಹಿಂದಿನ ದಿವಸ ಎಲ್ಲ ದೇವರಿಗೆ ಅಭಿಷೇಕ ಅಲಂಕಾರ ಹಾಗೆ ಹೋಮ ಎಲ್ಲ ಮಾಡಿದ್ರಲ್ವ. ಸೊ ಇದು ಮಾರನೇ ದಿವಸ ಮಧ್ಯಾಹ್ನ ಎಲ್ಲ ಅನ್ನದಾನ ಮಾಡಿದ್ರು ಕೂಡ ಇನ್ನು ಸಂಜೆಗೂ ಅನ್ನಪ್ರಸಾದ ವಿತರಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಸೊ ಅನೌನ್ಸ್ ಮಾಡಿಸ್ತಾ ಇದ್ರು ಅಲ್ಲೆಲ್ಲ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಸಿಕ್ಕಾಪಟ್ಟೆ ಕಳೆ ಇದೆ. ನಗುಮುಖ ದೇವಿಗೆ. ಯೂಶ್ವಲಿ ಶಕ್ತಿ ದೇವತೆಗಳ ದೇವಸ್ಥಾನ ಕಟ್ಸೋದು ಅಥವಾ ಅದನ್ನು ಮೇಂಟೆನೆನ್ಸ್ ಮಾಡೋದೆಲ್ಲ ತುಂಬಾ ಕಷ್ಟ ಇರುತ್ತೆ. ಎಲ್ರಿಗೂ ಕೂಡ ಮಾಡೋವಂಥ ಶಕ್ತಿನೂ ಕೂಡ ಇರೋದಿಲ್ಲ. ಸೊ ಈ ರೀತಿ ಶಕ್ತಿ ದೇವಸ್ಥಾನಗಳನ್ನ ಮಾಡಬೇಕು ಅಂದರೆ ನಿಜವಾಗ್ಲೂ ಅದು ಗ್ರೇಟ್ ಅಂತಲೇ ಹೇಳ್ಬೋದು. ಸೊ ನಮ್ಮ ಮನೆಯವರ ಫ್ರೆಂಡ್ ಅಂದರೆ ಅಂಕಲ್ ಕೂಡ
ಪ್ರತಿ ವರ್ಷ ಕರೆಯೋರು, ಹೋಗೋಕ್ಕೆ ಆಗ್ತಿರಲಿಲ್ಲ. ಹೇಗೋ ಈ ವರ್ಷ ಹೋಗಿದ್ದು ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಜನ ಕೂಡ ಸಿಕ್ಕಾಪಟ್ಟೆ ಸೇರಿದ್ರು. ಅಲ್ಲಿ ಬರೋರೆಲ್ಲ ಹೆಣ್ಮಕ್ಳು ಮಡ್ಲಕ್ಕಿ ತಂದು ಪೂಜೆ ಮಾಡಿಸ್ಕೊಂಡು, ಹಾಗೆ ಬೆಲ್ಲದ ದೀಪ ಹಚ್ಚೋರು ಹಚ್ತಾಯಿದ್ರು, ನಿಂಬೆಹಣ್ಣು ದೀಪ ಹಚ್ಚೋರು ಹಚ್ತಾಯಿದ್ರು. ನಿಜವಾಗ್ಲೂ ನೋಡೋಕ್ಕಂತೂ ತುಂಬಾ ಚೆನ್ನಾಗಿತ್ತು ದೇವಸ್ಥಾನ. ಪೂಜೆ ಮಾಡ್ತಿರುವಾಗಂತೂ ನಿಜವಾಗ್ಲೂ ಮೈಯೆಲ್ಲ ಜುಮ್ಮನ್ನಂಗೆ ಆಗ್ತಿತ್ತು. ಅಷ್ಟು ಕಳೆ, ಆ ದೀಪದ ಬೆಳಕರನ್ನೇ ದೇವಿ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂತಂದರೆ ನಿಜವಾಗ್ಲೂ ನೋಡ್ತಾನೆ ನಿಂತ್ಕೊಂಡ್ಬಿಡ್ಬೇಕು ಅನ್ನೋ ಥರ ಅನಿಸ್ತಾ ಇತ್ತು. ಪೂಜೆ ಸ್ಟಾರ್ಟ್ ಆಗ್ತಿದ್ದ ಹಾಗೇನೆ ತಲೆ ಮೇಲೆ ಇಟ್ಟಿರುವಂಥ ಅಂದರೆ ಮುಡಿ ಮೇಲೆ ಇಟ್ಟಿರುವಂಥ ಮಲ್ಲಿಗೆ ದಿಂಡು ಸಮೇತ ಕಮಲ ಹೂ ಸಮೇತ ಎಷ್ಟು ಚೆನ್ನಾಗಿ ಬಿತ್ತು ಅಂದರೆ ಚೆನ್ನಾಗಿ ದೇವರಿಗೆ ಹೂವು ಕೊಡ್ತಿತ್ತು. ತುಂಬಾ ಚೆನ್ನಾಗಾಯಿತು. ಪೂಜೆಗಳೆಲ್ಲ ಮುಗಿಸ್ಕೊಂಡು ಅಲ್ಲಿ ಅನ್ನಪ್ರಸಾದ ಕೂಡ ಏರ್ಪಡಿಸಿದ್ರು. ಪ್ರಸಾದ ಕೂಡ ಸಿಕ್ತು. ಪ್ರಸಾದ ತಿಂದ್ಬಿಟ್ಟು ಮನೆಗೆ ಬಂದ್ವಿ. ಸೊಣ್ಣೆನಹಳ್ಳಿಯಲ್ಲಿ ಇರುವಂಥ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ, ಆ ಕಡೆನಾರ ಹೋದಾಗ ಖಂಡಿತ ವಿಸಿಟ್ ಮಾಡಿ. ಒಂದು ಒಳ್ಳೆ ದೇವಸ್ಥಾನ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಪೂಜೆ ಅಲಂಕಾರಗಳೆಲ್ಲ ಮಾಡ್ತಾರೆ ಇಲ್ಲಿ. ಸೊ ಇದಿಷ್ಟನ್ನು ಹೇಳ್ತಾ ಈ ವ್ಲಾಗ್ನಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ನಿಮ್ಗೆ ಏನಾರು ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮೀಟ್ ಆಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ರಾರಂಭವಾಗಿದೆ. ದಯಮಾಡಿ ಬಡಾವಣೆಯ ಎಲ್ಲ ಭಕ್ತಮಾಶಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು